ಬೆಸ್ಟ್ ಆಫ್ ಮುಂದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಖ್ಯಾತ ನಾಟಕಕಾರ ಯಶವಂತ ಸರ್ದೇಶ್ ಪಾಂಡೆ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಜೋಕ್ಗಳನ್ನ ಹೇಳಿ ಪ್ರತಿದಿನ ನಿಮ್ಮನ್ನ ನಕ್ಕು ನಲಿಸ್ತಾ ಇದ್ದಾರೆ. ಆದರೆ ಕಳೆದ ವಾರದಲ್ಲಿ ಅವರು ಹೇಳಿದ ಜೋಕ್ಗಳನ್ನ ನೀವು ನೋಡಿ ಮಿಸ್ ಮಾಡ್ಕೊಂಡಿದ್ರೆ ಬೇಜಾರಾಗಬೇಡಿ. ಇಲ್ಲಿದೆ ಬೆಸ್ಟ್ ಆಫ್ ಮುಂದ. ಒಬ್ಬ ಹೆಣ್ಮಗಳು ಬಂದು ಪೊಲೀಸ್ ಸ್ಟೇಷನ್ನಾಗ ಕಂಪ್ಲೇಂಟ್ ಮಾಡಿದ್ಲ. ಸರ್ ಪೊಲೀಸರ್ ನನ್ನ ಸಣ್ಣ ಪ್ರಾಬ್ಲಮ್ ಅದ. ಏನಿಲ್ರಿ, ನನ್ನ ಗಂಡ ಈಗ ನೋಡ್ರಿ 3 ದಿವಸದ ಹಿಂದೆ ಪ್ಯಾಟಿಗೆ ಹುಣಸೆ ಹಣ್ಣು ತರ್ಲಿಕ್ಕೆ ಹೋದವರು ಇನ್ನೂ ಬಂದಿಲ್ಲ. ಏನು ಹೌದ್ರಿ, 3 ದಿವಸ ಆಯ್ತು ಹುಣಸೆ ಹಣ್ಣು ತರ್ಲಿಕ್ಕೆ ಹೋಗಿದ್ರು ಪ್ಯಾಟಿಗೆ, ಇನ್ನೂ ಬಂದಿಲ್ಲ. ಅದಕ್ಕೇನ ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬರ್ತಾರನ? ಟೊಮೆಟೊ ಹಾಕಿ ಸಾರು ಮಾಡಿ ಹೋಗು ಅಂತ. ಒಬ್ಬರು ಗೆಳೆಯರು ಪೊಲೀಸ್ ಸ್ಟೇಷನಿಗೆ ಹೋದ್ರಂತ. ಒಬ್ರಿಗೊಬ್ರು ಆತ್ಮೀಯ ಗೆಳೆಯರವರು ಒಬ್ಬ ಕಂಪ್ಲೇಂಟ್ ಬರ್ಸ್ಲಿಕ್ಕೆ ಹೋಗಿದ್ದ. ಸರ್ ಪೊಲೀಸರ್ ನನ್ನ ಸಣ್ಣ ಪ್ರಾಬ್ಲಮ್. ಏನು ಸರ್, ಹಿಂಗೆ ನನ್ನ ಹೆಂಡ್ತಿ ಕಳ್ದಾಳ ಸರ್. ಹೆಂಡ್ತಿ ಕಳ್ದಾಳ? ಹಾಂ, ಡೀಟೇಲ್ಸ್ ಹೇಳು. ನೋಡಿರಿ, 5 feet 4 inch ಇದ್ದಾಳೆ, ಗೋಧಿ ಬಣ್ಣ, ಅದ್ರಾಗ ಒಂದು ಸ್ವಲ್ಪ ಬೆಳ್ಳಗಲ್ಲಿ ಗಡ್ಡಿ ಇಲ್ಲ, ನೀಳ ಮೂಗು, ತುಟಿ ಅತ್ಯಂತ ಚಂದವ, ಮೀನಂಥ ಕಣ್ಣು, ಫಳಫಳ ಯಾವತ್ತು ಹೊಳಿತಿರ್ತಾವೆ, ಉದ್ದ ಕೂದಲ ಇಲ್ಲಿ ತನಕ ಅವ, ಮತ್ತು ಮೈಮಾಟ ಅಗದಿ ಚಲೋ ಅದ, ಪ್ಲೀಸ್ ದಯವಿಟ್ಟು ಹುಡುಕೊಡ್ರಿ ಅಂತ ಹೇಳಿದ. ಆಯ್ತು, ನೋ ಎಲ್ಲ ಮಾಡ್ತೀನಿ, ನೀನು ನಡಿಯದು. ಇವರಿಬ್ರು ಹೊರಗೆ ಬಂದರು. ಲೇ ಮಗನ, ನೀನು ಹೇಳ್ತಿ ಎಷ್ಟು ಚಂದ ಇದ್ದಾಳ ಅಲ್ಲೇ? ಫ್ರೆಂಡ್ ಕೇಳಲಿಕ್ಕೆ ಶುರು ಮಾಡ್ದ. ಅಲ್ಲಿ ನಾನು ನೋಡೇನಿ, ಅವನವನು ಕೂಳ್ಳಿದ್ದಾಳ, ಮತ್ತೆ ಮೇಲೆ ದಪ್ಪಿದ್ದಾಳ, ಕರ್ರಗಿದ್ದಾಳ, ಮೆಳ್ಳಗಣ್ಣು ಅಂಥಕ್ಕಿನ ನೀ ಹಿಂಗೆಲ್ಲ ವರ್ಣನ ಮಾಡ್ತಿ? ಲೇ ದೋಸ್ತ, ಆಕಿನ್ನ ವಾಪಸ್ ಹಿಡಿದುಕೊಟ್ರೆ ಯಾವ ಕರ್ಕೊತಾನು ಮರ, ಇವು ಹುಡ್ಕೋಕಲ್ಲಿ ಚಲೋದ ಹುಡುಕಲಿ ಅಂತ ಹಂಗೆ ಡೀಟೇಲ್ಸ್ ಕೊಟ್ಟೇನಿ ಅಂದ. ಮ್ಯಾಥಮೆಟಿಕ್ಸ್ ಟೀಚರು ತನ್ನ ಸ್ಟೂಡೆಂಟಿಗೆ ಕೇಳಿದ್ರು, ಹುಡುಗ ಇಲ್ಲಿ ಕೇಳು, ನಿನ್ನ ಕಡೆ 100 ರೂಪಾಯಿ ಅವ, ನಿಮ್ಮ ತಂದೆ ನಿನಗೆ 200 ರೂಪಾಯಿ ಕೊಡ್ತಾರೆ, ಹೇಳು ಎಷ್ಟಾದವು? ಆ ಹುಡುಗಿ ಅದು ನಿಂತು ಹೇಳ್ತಂತೆ, ಸರ್ ನನ್ನ ಕಡೆ ಬರೀ 100 ರೂಪಾಯಿ ಅಷ್ಟಾದವು. ನಾ ಹೇಳಿದ್ದನ್ನು ಕರೆಕ್ಟ್ ವಿಚಾರ ಮಾಡಿ ಹೇಳು. ನಿನ್ನ ಕಡೆ 100 ರೂಪಾಯಿ ಅವ, ನಿಮ್ಮ ತಂದೆ ನಿನಗೆ 200 ರೂಪಾಯಿ ಕೊಡ್ತಾರೆ, ಎಷ್ಟಾದವು? ಅವ, ಸರ್ ನನ್ನ ಕಡೆ 100 ರೂಪಾಯಿ ಆಗ್ತಾವ್ರಿ. ಏನು ನಿಂಗೆ ಸಾದಾ ಗಣಿತ ಗೊತ್ತಿಲ್ಲ? ಅದಕ್ಕೆ ಆ ಹುಡುಗ ನನಗೆ ಸಾದಾ ಗಣಿತ ಗೊತ್ತದ ರೀ, ನಿಮಗೆ ನಮ್ಮ ಅಪ್ಪ ಗೊತ್ತಿಲ್ಲ, ಯಾಕಂದ್ರೆ ಒಟ್ಟ ರೊಕ್ಕ ಕೊಡಂಗಲ್ಲ ಅವ. ಒಂದು ದಿವಸ ಒಂದು ನಾಯಿ ಮಟನ್ ಅಂಗಡಿ ಮುಂದೆ ಬಂದಿಂತಂತೆ. ಆ ನಾಯಿ ಬಾಯಿ ಒಳಗೆ 500 ರೂಪಾಯಿ ನೋಟು ಮತ್ತೊಂದು ಚೀಲ ಜೋತಾಡ್ಲಿಕ್ಕೆ ಹತ್ತಿತ್ತು. ಈ ಮಟನ್ ಅಂಗಡಿ ಅವ ಸಾವಕಾಶ ಎದ್ದು ಬಂದು ಆ ನೋಟನ್ನು ತಕ್ಕೊಂಡ, ಮತ್ತು ಆ ಚೀಲ ತೆಗೆದು ನೋಡ್ದ, ಅದ್ರಾಗ ಒಂದು ಚೀಟಿ ಇತ್ತು, ಇಷ್ಟು ಕಿಲೋ ಮಟನ್ನು, ಇಷ್ಟು ಕಿಲೋ ಚಿಕನ್ನು ಅಂತ ಹೇಳಿ. ಅವ 500 ರೂಪಾಯಿ ತೊಗೊಂಡು ಅಷ್ಟು ಬೇಗದು ಅಷ್ಟೊತ್ತಕ್ಕೆ ಮಟನ್ನು ಚಿಕನ್ನು ಆ ಚೀಲದ ಹಾಕಿ ಉಳಿದಿದ್ದ ಚಿಲ್ಲರು ಅದ್ರಾಗಿಟ್ಟ. ಆಮೇಲೆ ಅವ್ನು ಕುತೂಹಲ ಆಯ್ತು, ಈ ನಾಯಿ ಇದನ್ನು ತೊಗೊಂಡು ಎಲ್ಲಿ ಹೋಗ್ತದೆ ಅಂಥೇಳಿ. ಅವ ಬಡ ಅಂಗಡಿ ಬಂದ್ ಮಾಡ್ದ, ಆ ನಾಯಿನ ಫಾಲೋ ಮಾಡ್ದ. ನಾಯಿ ಸಾವಕಾಶ ಬಂತು ರೀ. ನಿಮ್ಗೆ ಹೇಳ್ತೀನಿ, ಜಿಬ್ರಾ ಕ್ರಾಸಿಂಗ್ನಾಗನ ರೋಡ್ ಕ್ರಾಸ್ ಮಾಡ್ತಿದ್ದು. ಅಲ್ಲಿ ಮುಂದೆ ಹೋಗಿ ಒಂದು ಸಿಗ್ನಲ್ ಇತ್ತು, ಟ್ರಾಫಿಕ್ ಸಿಗ್ನಲ್ನಾಗಿದ್ದು ಕಾಯ್ಕೋತ ನಿಂತು, ಹಸಿರು ಲೈಟ್ ಹತ್ತೋ ತನಕ ನಿಂತು, ಆಮೇಲೆ ಇದು ಮುಂದೆ ಹೋತ್ರಿ. ನಿಮ್ಗೆ ಹೇಳ್ತೀನಿ, ಅಲ್ಲಿ ಹೋದ್ಕೊಳ್ಳೆ ಮುಂದೊಂದು ಬಸ್ ಸ್ಟಾಪು. ಆ ಬಸ್ ಸ್ಟಾಪ್ನಾಗ ತನ್ನ ಬಸ್ ಎಷ್ಟೊತ್ತಿಗೆ ಬರ್ತದೆ ಅಂತ ಹೇಳಿ ಬೋರ್ಡ್ನಾಗ ತನ್ನ ನಂಬರ್ ನೋಡ್ತೀವಿ. ಆ ಬಸ್ಸಿನ ನಂಬರ್ ಬರೋ ತನಕ ಇದು ಕಾಯ್ಕೋತ ಕೂತು ಈ ಮಟನ್ ಅಂಗಡಿ ಮಾಲಕಗೆ ಕುತೂಹಲ, ಎಷ್ಟು ಶಾಣ್ಯ ನಾಯಿ ಅದ ಇದು ಅಂಥೇಳಿ ಅವನು ಅದ್ರ ಜೊತೆ ಆ ಬಸ್ಸನ್ನು ಏರಿದ. 3 ಸ್ಟಾಪ್ ಆದ್ಕೊಳ್ಳೆ ನಾಯಿ ಬಸ್ಸಿನಿಂದ ಇಳಿತ್ರಿ. ಇವನು ಇಳಿದ, ಒಂದು 200 ಮೀಟ್ರ್ ಏನೋ ನಡ್ಕೋತಾ ಹೋತು. ಇವ ಅದನ್ನು ಫಾಲೋ ಮಾಡ್ದ. ಅಲ್ಲಿ ಅದ್ರ ಮನೆ ಬಂತು. ಮನೆ ಬಂದ ಕೂಡಲೇ ಇದು ಹೋಗಿ ಮಟನ್ನಿನ ಚೀಲ ಅಲ್ಲಿ ಮನೆ ಮೇನ್ ಡೋರ್ ಮುಂದಿಟ್ಟು ಡಿಂಗ್ ಡಾಂಗ್ ಅಂತ ಹೇಳಿ ಬೆಲ್ ಮಾಡ್ತೀವಿ. ಆದ್ರೆ ಬಾಗಿಲ ಯಾರೂ ತೆಗಿಲಿಲ್ಲ. ಇದಕ್ಕೆ ಸಿಟ್ಟು ಬಂದು 2 ಸರ್ತಿ ಜೋರ್ಲೆ ನಾಯಿ ಆ ಬಾಗಿಲಕ್ಕೆ ಆಯಿತು ದಡಾರ್ ಅಂಥೇಳಿ. ಬಾಗಿಲು ತೆಗಿಲಿಲ್ಲ. ಮತ್ತೊಮ್ಮೆ ದಡಾರ್ ಅಂತ ಆಯಿತು. ಬಾಗಿಲು ತೆಗಿಲಿಲ್ಲ. ಬಡ ಕಂಪೌಂಡ್ ಹತ್ತು, ಹಿತ್ತಲು ಬಾಗಿಲ ಕಡೆ ಹೋತು. 2 ರೌಂಡ್ ಹೊಡಿತು ಮನೆ ಬಾಗಿಲ ತೆಗಿಲಿಲ್ಲ. ಕಿಟಕಿ ಹತ್ರ ಹೋತು. ಕಿಟಕಿ ಹತ್ರ ಟಪ 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 ಬಡಿತು. ಬಾಗಿಲು ತೆಗಿಲಿಲ್ಲ. ಏನು ಮಾಡೋದು? ನಾಯಿಗೆ ಬೇಸರ ಆಯ್ತು. ಈ ಮಟನ್ಯವ ಇದನ್ನೆಲ್ಲ ಅಬ್ಸರ್ವ್ ಮಾಡ್ಲಿಕ್ಕೆ ಹತ್ತಿದ್ದ. ಏನು ಶಾಣೆ ಆದ ನಾಯಿ, ಬಾಗಿಲ ತೆಗಿಲಿಕ್ಕೆ ಎಷ್ಟು ಪ್ರಯತ್ನ ಮಾಡ್ಲಿಕ್ಕೆ ಹತ್ತದ ಅಂತ ಹೇಳಿ ಕಾತು. ಆಮೇಲೆ ಈ ನಾಯಿ ಸಾಕಾಗಿ ಬ್ಯಾಸತ್ತು ಬಂದು ಅಲ್ಲಿ ಕೂತು. ಸ್ವಲ್ಪ ಹೊತ್ತಿನ ಮೇಲೆ ಬಾಗಿಲು ತೆಗೀತು. ಆ ಮನೆ ಓನರ್ ಹೊರಗೆ ಬಂದ. ನಾಯಿಗೆ ಒದರಾಡ್ಲಿಕ್ಕೆ ಶುರು ಮಾಡ್ದ. ಏನಿದ್ದೀನಿ ತಿಳಿಯಂಗಿಲ್ಲ, ಬುದ್ಧಿ ಇಲ್ಲ, ಇಷ್ಟೆಲ್ಲ ಮಾಡ್ತಿ, ಒಂದು ಸರ್ತಿ ನಿಮ್ಗೆ ನೆನಪಾಗಲಿ ನಿನಗೆ, ಹಂಗೆ ಹಿಂಗೆ ಅಂಥೇಳಿ. ಈ ಮಟನ್ಯಾಗ ಶಾಕ್. ಅಲ್ಲ, ಎಷ್ಟು ಶಾಣ್ಯ ನಾಯಿ ಅದ, ಇದ್ರ ಓನರ್ ಎಂಥ ಮನುಷ್ಯ ಇದ್ದಾನೆ, ಆ ಮೂಕು ಪ್ರಾಣಿಯಿಂದ ಬೈತಾನಲ್ಲ ಇವ ಅಂಥೇಳಿ. ಯಾಕ್ರಿ ಬೈತೀರಿ ಅದನ್ನ? ಅದು ಎಷ್ಟು ಶಾಣ್ಯ ನಾಯಿ ಅದ ಗೊತ್ತಾಯ್ತು ನಿಮ್ಗೆ? ಏನು ಶಾಣ್ಯ ಅದ ರೀ, ನಿಮ್ಗೆ ತಿಳಿಯಂಗಿಲ್ಲ, ಏನಿಲ್ಲ. ಈ ವಾರ 2ನೇ ಸರ್ತೆ ಇದು ಮೇನ್ ಡೋರ್ ಕಿಲಿಕಾಯಿ ಮನ್ಯಾಗ ಮರ್ತು ಹೋಗ್ತದ, ಬಂದು ಗದ್ದಲ ಆಗ್ತದೆ ಇಲ್ಲಿ ಅಂತ.
ಇನ್ನೊಂದು ಸರ್ತೆ ಒಂದು 3 ಮಂದಿ ಗೆಳೆಯರು ಇಸ್ಪೇಟ್ ಆಡ್ಕೊತ ಕೂತಿದ್ರು. ಅದ್ರ ಜೊತೆ ಒಂದು ನಾಯಿನೂ ಅವ್ರ ಜೊತೆ ಇಸ್ಪೇಟ್ ಆಡ್ಲಿಕ್ಕೆ ಹತ್ತಿತ್ತು. ಆದ್ರೆ ಆ ನಾಯಿ ಎಷ್ಟು ಚಂದ ಆಡ್ತಿತ್ತಂದ್ರೆ ಮಸ್ತ್ ಆಟ ಆಡ್ತಿತ್ತು. ದೂರಿಂದ ಒಬ್ಬ ಅಬ್ಸರ್ವ್ ಮಾಡ್ಲಿಕ್ಕೆ ಹತ್ತಿದ್ದ. ಇದನ್ನ ನಾಯಿ ಎಷ್ಟು ಸ್ಮಾರ್ಟಾಗಿ ಇಸ್ಪೇಟ್ ಆಡ್ತದಲ್ಲ. ಅವ ಕಾಮೆಂಟ್ ಮಾಡ್ದ, ಏನು ಶಾಣೆ ನಾಯಿ ಅದ ರೀ, ಎಷ್ಟು ಚಂದ ಇಸ್ಪೇಟ್ ಆಡ್ತದ. ಅದಕ್ಕೆ ಅದ್ರಾಗ ಒಬ್ಬ ಇದ್ದ ಹೇಳ್ದ. 3 ಮಂದಿ ಆಡ್ಲಿಕ್ಕೆ ಹತ್ತಿದ್ರಲ್ಲ ಅವ್ರಂದ್ರು, ಏನು ಶಾಣೆ ರೀ, ಕ್ಯಾಡ್ ದಾಟದ, ಚಲೋ ಕಾರ್ಡ್ ಬಂದ ಕೂಡ ಬಾಲ ಅಲಿಗಾಡ್ಸ್ತದ, ನಮಗೆಲ್ಲ ಗೊತ್ತಾಗಿ ಹೋಗ್ತದ. ಒಂದು ಸರ್ತಿ ಏನಾಯ್ತು, ಒಬ್ಬ ಸಣ್ಣ ಕಾರ್ನ್ಯಾಗ ಎಲ್ಲೋ ಡ್ರೈವ್ ಮಾಡ್ಕೋತ ಹೊಂಟಿದ್ದ. ಮುಂದೊಂದು ದೊಡ್ಡ ಟ್ರಕ್ಕು ಇಮಿಡಿಯೇಟ್ಲಿ ರೈಟ್ ಟರ್ನ್ ತೊಗೊಂಡ್ಬಿಡ್ತು. ಇವು ನೋಡ್ಲಿಕ್ಕಾಗಲಿಲ್ಲ. ಅದನ್ನು ನೋಡ್ಬೇಕಂತ ಹೋಗಿ ಟಚ್ ಮಾಡೇ ಬಿಟ್ಟ. ಎದಕ್ಕೆ ದೊಡ್ಡ ಗಾಡಿಗೆ ಸಿಟ್ಟು ಬಂತು ಇವಾಗ. ಕಾರ್ನಿಂದ ಇಳ್ದ ಆ ಟ್ರಕ್ಕಿನ ಡ್ರೈವರಿಗೆ ಒದರಾಡ್ಲಿಕ್ಕೆ ಶುರು ಮಾಡ್ದೆ. ಏನು ಹೆಂಗೆ ಡ್ರೈವಿಂಗ್ ಮಾಡ್ತಿ, ಯಾವ ಲೈಸೆನ್ಸ್ ಕೊಟ್ಟ ನಿನಗೆ, ಅಲ್ಲ ಕೈಗೆ ಮಾಡ್ಬೇಕೋ ಬೇಡ ನೀನು, ರೈಟ್ ಹೊಳ ಮುಂದೆ ತಿಳಿಯಂಗಿಲ್ಲ ನಿನಗೆ ಅಂದು. ಅದಕ್ಕೆ ಅವನು ಟ್ರಕ್ಕಿನ ಡ್ರೈವರ್ ಹೇಳ್ದ, ಯಾಕೆ ಸರ್ ಸುಳ್ಳ ಬದಲಾಡ್ತೀರಿ, ಅಲ್ರಿ ನಂದು ಇಂಥ ಟ್ರಕ್ ಟರ್ನ್ ಆಗ್ಲಿಕ್ಕತ್ತಿಲ್ಲ, ಕಾಣಿಸಿಲ್ಲ ನಿಮ್ಗೆ, ಇನ್ನಾಗ ನಾನು ಚೋಟದ ಕೈ ಮಾಡಿದ್ರಿ ಏನು ಕಾಣಿಸ್ತಿತ್ತು, ಬಂದು ಹಾದಿರಿ ಹೋಗ್ರಿ ನಡ್ರಿ. ಸರ್ದೇಶ್ ಪಾಂಡೆ ಅವರ ಜೊತೆ ಇನ್ನಷ್ಟು ಜೋಕ್ಗಳನ್ನ ಕೇಳೋಣ. ಅದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ.